ಇಂಗ್ಲೀಷ್ನ ಹೇಗೆ ಕಲಿಬೇಕು, ಹೆಂಗೆ ಕಲಿಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಅಬ್ಬಾ, ನನಗಂತೂ ತುಂಬ ಪ್ರೆಷರ್ ಆಗ್ತಿದೆಯಪ್ಪ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಂಗೆ ನಿಜ ಫುಲ್ ಪ್ರೆಷರ್ ಆಗ್ತಾ ಇದೆ. ಹೆಂಗೆ ಸ್ಟಾರ್ಟ್ ಮಾಡಲಿ? ಸೊ ಶಾಲ್ ಐ ಕ್ವಿಟ್? ನಿಮಗೂ ಹಾಗೆ ಅನಿಸ್ತಿದೆಯಾ? Hi, I am Aishwarya. In my channel, you are going to get lot of easy English videos, especially for English beginners. Don't worry, I don't take much time. I only finish this video in 8 to 10 minutes. Many people want to learn English, but the thing is that they are afraid of start to learn English. I am not talking about start to speak English. I am talking about start to learn English. In this video, I am going to tell you all what things are stopping people from starting to learn English. First thing, what if I fail? Before we start to learn something, before that itself we are going to think that what if I fail? It's okay to fail. It's okay to fail. ಫೇಲ್ ಆಗಲಿ. ನೀವು ಕಲಿತಾ ಇದ್ದೀರಾ ಏನಾದ್ರು ಹೊಸದಾಗಿ ಅಂತಂದರೆ ಫೇಲ್ ಆಗುತ್ತೆ ಅಲ್ವಾ? ನಾನು ಕನ್ನಡ ಮೀಡಿಯಮ್ ಅಪ್ಪ, ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು, ನಾನು ಕಲಿಯೋಕ್ಕಾಗಲ್ಲ ಅಂತ ನಮಗೆ ನಾವೇ ಅಂದ್ಕೊಬೇಡೋದು. ಆ ಒಂದು ಮಿತ್ನ ನಿಮ್ಮ ಮೈಂಡಿಂದ ತೆಗೆದಾಕಿ. ಯಾರ್ಯಾರೋ ಬಂದು ಏನು ಹೇಳ್ತಾರೆ ಅಂತ ಯಾಕೆ ತಲೆ ಕೆಡ್ಸ್ಕೊತೀರಾ? ಇಟ್ಸ್ ಓಕೆ ಟು ಫೇಲ್, ದೆನ್ ನಾಟ್ ಟು ಸ್ಟಾರ್ಟ್, isn't it? If you are failing means it's what? It's indicating that you are learning something new. If you are learning something new, it means it's okay to fail. Everyone going to fail when they are starting to learn something new, isn't it? I failed. Somebody has failed. And everyone has failed in their life whenever they are trying to do something new, isn't it? English is also like that. You are learning something new and you are failing. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ರಿಸಲ್ಟ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತು ಫೇಲ್ ಆಗ್ತೀನಿ ಅಂತ ಯಾಕೆ ನೀವೇ ಅನ್ಕೋತಾ ಇದ್ದೀರಾ? ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ದ್ಯಾಟ್ ಯು ಆರ್ ಬೆಟರ್ ದೆನ್ ಎಸ್ಟರ್ಡೇ, isn't it? Today you are better than yesterday, and when you are going to tomorrow will be better than today, isn't it? That's your success. If you are 1% better than yesterday, that's your success. That's not your failure. Just think about it. Second thing, what if people judge? Because of this reason, many people stopping themselves from speaking English. Not only speaking, even to start learning also. What if people judge about me? ಸೊ ನಾನು ನಿಮಗೆ ಏನು ಹೇಳ್ತೀನಿ ಅಂತಂದರೆ, ಯಾರು ಏನಾದರೂ ಅಂದ್ಕೊಂಡು ಸಾಯ್ಲಿ, ಬಿಟ್ಟಾಕಿ ಅವ್ರನ್ನ. ಇಫ್ ಸಂಬಡಿ ಈಸ್ ಜಡ್ಜಿಂಗ್ ಯು, ಇಟ್ ಮೀನ್ಸ್ ದೇ ಆರ್ ನಾಟ್ ಯುವರ್ ಪೀಪಲ್. ಇಫ್ ದೇ ಆರ್ ಯುವರ್ ಪೀಪಲ್, ದೇ ಡೋಂಟ್ ಜಡ್ಜ್. ಜಸ್ಟ್ ಲಿಸನ್ ಟು ಮೀ ಕೇರ್ಫುಲಿ, ಹಿಯರ್ ಮೀ ಇಟ್ ಕ್ಲಿಯರ್ಲಿ ಅಗೇನ್. ಇಫ್ ಸಂಬಡಿ ಈಸ್ ಯುವರ್ ಪೀಪಲ್, they are not going to judge you. Since they are not your people, they are judging you. That's it. So whenever people are saying something badly about you, just think that they are not saying, they are barking. Okay, they are barking. Just think like that, and then let them away. That's it. That is what my suggestion is. Third thing, what if I start and I can't finish? ಬಿಕಾಸ್ ಆಫ್ ದಿಸ್ ರೀಸನ್ ತುಂಬ ಜನ ಇಂಗ್ಲೀಷ್ನ ಕಲಿಯೋದನ್ನೇ ಸ್ಟಾಪ್ ಮಾಡಿಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವರು ಏನು ಇಂಗ್ಲೀಷ್ ಕಲಿತಾ ಇದ್ದೀನಿ ಅಂತ ಎಲ್ಲರಿಗೂ ಡಿಕ್ಲೇರ್ ಮಾಡಿರ್ತಾರೆ. ಅಂದರೆ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ, ಏನೋ ಕಲ್ತಿರ್ತಾರೆ ಅಲ್ವಾ, ಸ್ವಲ್ಪ ಮಾತಾಡ್ತಾ ಇರ್ತಾರೆ. ಆಮೇಲೆ ಜನಗಳಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅನ್ಕೋತಾರೆ, ಇಲ್ಲದೇ ಇರೋ ಮಿತ್ನ ಮೈಂಡಲ್ಲಿ ಅನ್ಕೋತಾರೆ ಅಂತ ಹೇಳಿದ್ರೆ, ಇನ್ನು 6 ಮಂತಲ್ಲಿ ನಾನು ಫ್ಲೂಯೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ, ಇನ್ನು 1 ಇಯರಲ್ಲಿ ನಾನು ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗಲಿಲ್ಲ ಅಂತ ಅಂದರೆ, ಜನ ಬಂದು ನನ್ನ ಬಗ್ಗೆ ಏನಾದರೂ ಅನ್ಕೋಬೋದು, ನನಗೇನು ಆವಾಗ ಎಂಬರೈಸ್ ಆಗ್ಬೋದು, ನಾನು ಕಲ್ತಿಲ್ಲ ಅಂತ. ಸೊ ಇನ್ನೊಂದು ಇಯರಲ್ಲಿ ನಾನು ಕಲಿಯೋಕ್ಕಾಗಲ್ಲ. ಸೊ ಬೆಟರ್ ಸ್ಟಾಪ್ ಲರ್ನಿಂಗ್ ಇಂಗ್ಲೀಷ್ ಅಂತ ಹೇಳಿ ಅಲ್ಲೇ ಕ್ವಿಟ್ ಮಾಡಿಬಿಡ್ತಾರೆ. ಸೊ ನಾನು ಅಂಥ ಮೈಂಡ್ಸೆಟ್ ಇರೋ ಪೀಪಲ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, 6 ಮಂತ್ ತನಕ ನೀವು ನಿಮ್ಮ ಒಂದು ಅಮೂಲ್ಯವಾದ ಕ್ಷಣಗಳನ್ನು ಅಟ್ಲೀಸ್ಟ್ 1 hour ಆಗಿರ್ಬೋದು, 2 hours ಆಗಿರ್ಬೋದು, ನೀವು ಕಲಿಯೋಕ್ಕೆ ಟೈಮ್ ಕೊಟ್ಟರೆ ಫಾರ್ ಇಂಗ್ಲೀಷ್, ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ರೀಚ್ ಅ ಲೆವೆಲ್ ವೇರ್ ಯು ಆರ್ ಗೋಯಿಂಗ್ ಟು ಮ್ಯಾನೇಜ್ ಇಂಗ್ಲೀಷ್. ಅಟ್ಲೀಸ್ಟ್ ಐ ಡೋಂಟ್ ಪ್ರಾಮಿಸ್ ಯು ದ್ಯಾಟ್ ಯು ಆರ್ ಗೋಯಿಂಗ್ ಟು ಫ್ಲೂಯೆಂಟ್ ಇನ್ ಇಂಗ್ಲೀಷ್, ಬಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ್ಯಾಟ್ ನೀವು ಇಂಗ್ಲೀಷ್ನ ಮ್ಯಾನೇಜ್ ಮಾಡೋ ರೇಂಜ್ಗಂತೂ ಆಗಿರ್ತೀರ. ನೀವು ವಾಟ್ ಯು ಆರ್ ಟುಡೇ ಅದು ನೀವು ಆಗಿರಲ್ಲ, ನೀವು ಏನೋ ಎಕ್ಸ್ಟ್ರಾ ಪರ್ಸನ್ ಆಗಿರ್ತೀರ ಆ ಒಂದು 6 ಮಂತಲ್ಲಿ. ಬಟ್ ಕಂಡೀಷನ್ ಏನು ಅಂತ ಹೇಳಿದ್ರೆ, ಆ 6 ಮಂತ್ ತನಕ ನೀವು ಎವ್ರಿ ಡೇ ಅಟ್ಲೀಸ್ಟ್ 1 hour ನೀವು ಟೈಮ್ ಕೊಟ್ಟು ನೀವೇನಾದರೂ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಒಂದು ಲೆವೆಲಲ್ಲಿ ಇಂಗ್ಲೀಷಲ್ಲಿ ಬೆಟರ್ ಆಗಿರ್ತೀರ. ಸೊ ಯಾರು ನಿಮ್ಮ ಜಡ್ಜ್ ಮಾಡಲ್ಲ, ತಲೆನೇ ಕೆಡ್ಸ್ಕೊಬಿಡಿ ಅದ್ರ ಬಗ್ಗೆ. ಯಾಕೆಂದರೆ ನೀವು ಆ ಒಂದು ಟೈಮಲ್ಲಿ ಇವಾಗ 0 ಇರೋರು ಹೀರೋ ಆಗಿರ್ತೀರಲ್ಲ. ಬಿಕಾಸ್ ಇಫ್ ಯು ಆರ್ ಪುಟ್ಟಿಂಗ್ ಎಫರ್ಟ್, ರಿಸಲ್ಟ್ ವಿಲ್ ಆಲ್ವೇಸ್ ಬಿ ದೇರ್. ಟ್ರಸ್ಟ್ ಮೀ ಆನ್ ದಿಸ್. ಫೋರ್ತ್ ಒನ್, ಐ ಡೋಂಟ್ ಹ್ಯಾವ್ ಎನಿಬಡಿ ಟು ಗೈಡ್ ಮೀ. ಇದಂತೂ ಎಲ್ಲರೂ ಅನ್ಕೋತಾರೆ. ನಿಮಗೆ ಅದು ಈ ಕಾಲದಲ್ಲಿ ಗೈಡ್ ಮಾಡೋಕ್ಕೆ ಯಾರು ಬೇಕು? ಇವನ್ ನನ್ನ ಪ್ರಕಾರ ಟೀಚರು ಬೇಡ, ಆಯಿತಾ? ಏನಂತಂದರೆ ಯೂಟ್ಯೂಬ್ ಈಸ್ ಎನಫ್. ಇಂಟರ್ನೆಟ್ ಇದೆ ಅಲ್ವಾ, ಇಂಟರ್ನೆಟ್ಗಿಂತ ಇನ್ನೇನು ಬೇಕು ನಿಮಗೆ ಹೇಳಿ?
ಯೂಟ್ಯೂಬಲ್ಲಿ ನಿಮಗೆ ಈವನ್ ಗೊತ್ತಿಲ್ಲ ಅಂದ್ರೂ ಅಲ್ಲಿಂದ ಹೇಳ್ಕೊಡೋಕ್ಕೆ ಫ್ರೀ ಟ್ಯೂಟರ್ ಇದ್ದಾರೆ, ಓಕೆನಾ. ಜಸ್ಟ್ ವಾಚ್ ಯೂಟ್ಯೂಬ್ ವೀಡಿಯೋಸ್. ದಟ್ ಈಸ್ ಹೌ ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ಈವನ್ ಟುಡೇ ಆಲ್ಸೋ ಐ ಲರ್ನ್ ಇಂಗ್ಲೀಷ್ ಲೈಕ್ ದಟ್ ಓನ್ಲಿ. ಐ ಆಮ್ ನಾಟ್ ಮಾಸ್ಟರ್ ಇನ್ ಇಂಗ್ಲೀಷ್. ಐ ಹ್ಯಾವ್ ನೆವರ್ told in my video that I have that fluency in English. I am also still learning English. ಆ್ಯಂಡ್ ತುಂಬ ಜನ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಮಿಡಲ್ ಕ್ಲಾಸ್, ನನ್ನ ಹತ್ರ ಅಮೌಂಟ್ ಜಾಸ್ತಿ ಇಲ್ಲ, ಯಾವ ಇಂಗ್ಲೀಷ್ ಕ್ಲಾಸ್ಗೆ ಸೇರ್ಕೊಂಡ್ರೂ ನಾನು ಅಮೌಂಟ್ ಅಷ್ಟೊಂದು ಸ್ಪೆಂಡ್ ಮಾಡಿ ಇಂಗ್ಲೀಷ್ನ ಕಲಿತೀನ ಅಂತ ಎಲ್ಲ ನನಗೆ ಕಮೆಂಟ್ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ತಾರೆ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯೂಟ್ಯೂಬ್ ಇದೆ ಅಲ್ವಾ, ಫ್ರೀ ಆಫ್ ಕಾಸ್ಟಲ್ಲಿ ಯೂಟ್ಯೂಬ್ ಇದೆ, ಯೂಟ್ಯೂಬ್ನ ಯೂಸ್ ಮಾಡ್ಕೊಡಿ. ಸ್ಟಿಲ್ even today also I use YouTube like anything. I love YouTube because ಎಷ್ಟು ಜನ ಅವ್ರ ನಾಲೆಡ್ಜ್ನ ಫ್ರೀ ಆಫ್ ಕಾಸ್ಟಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಗೊತ್ತಾ. ಹೋಗಿ ಯೂಟ್ಯೂಬಲ್ಲಿ, ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬೇರೆ ಕಡೆ ಎಲ್ಲ ಸುಮ್ಮನೆ ಸ್ಕ್ರೋಲ್ ಮಾಡೋದ್ರ ಬದಲು ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಚಾನಲ್ಸ್ ಇದೆ, ಹೋಗಿ ಆ ಚಾನಲ್ಸಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ನೀವು ವೀಡಿಯೋಸ್ನ. ಎಷ್ಟು ಚೆನ್ನಾಗಿ ಅವರು ಏನೋ ಅವ್ರ ಜರ್ನಿ ಎಲ್ಲ ಹೇಳಿರ್ತಾರೆ. ಅದಲ್ಲದೆ ನಿಮಗೆ ಗ್ರಾಮರ್ ಕ್ಲಾಸ್ ಬೇಕಾ, ಸರ್ಚ್ ಮಾಡಿ. ನಿಮಗೆ ಗ್ರಾಮರಲ್ಲಿ ಯಾವ ಟಾಪಿಕ್ ಬೇಕು ಆ ಟಾಪಿಕ್ನ ಪರ್ಟಿಕ್ಯುಲರ್ ಆಗಿ ಸರ್ಚ್ ಮಾಡಿ. ಯಾವ ಲ್ಯಾಂಗ್ವೇಜ್ ಬೇಕು, ಕನ್ನಡ, ತೆಲುಗು, ಹಿಂದಿ, ಇಂಗ್ಲೀಷ್, ಯಾವ ಲ್ಯಾಂಗ್ವೇಜ್ ಬೇಕು, ಯಾವ ಟಾಪಿಕ್ ಬೇಕು, ಯಾವ ವರ್ಡ್ ಬೇಕು ಹಾಕಿ ಇಂಗ್ಲೀಷಲ್ಲಿ ಯೂಟ್ಯೂಬಲ್ಲಿ ಹಾಕಿ, ಸರ್ಚ್ ಬಾರಲ್ಲಿ ಹಾಕಿ, ಯೂಸ್ ಮಾಡಿ ಯೂಟ್ಯೂಬ್ ನಿಮ್ಮ ಯೂಸ್ ಮಾಡ್ಕೋಬಾರ್ದು, ನೀವು ಯೂಟ್ಯೂಬ್ನ ಯೂಸ್ ಮಾಡ್ಕೋಬೇಕು. ಎಷ್ಟೆಷ್ಟು ಜನ ಅಪ್ಲೋಡ್ ಮಾಡಿದ್ದಾರೆ ಗೊತ್ತಾ ವೀಡಿಯೋಸ್ನ, ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ. ನನಗೆ ಅನ್ಕೋತೀನಿ, ಏನು ಇವರು ಫ್ರೀಯಲ್ಲಿ ಒಂದು ಅಮೌಂಟು ಚಾನಲ್ಸ್ಗೆ ಅವರು ಅಮೌಂಟು ಚಾರ್ಜ್ ಮಾಡೋದಿಲ್ಲ, ಅಷ್ಟು ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಯೂಟ್ಯೂಬ್ ಈಸ್ ಬೇರ್ಲಿ ಎನಫ್ ಟು ಲರ್ನ್ ಇಂಗ್ಲೀಷ್, ನಾಟ್ ಓನ್ಲಿ ಇಂಗ್ಲೀಷ್, ಟು ಲರ್ನ್ ಎನಿಥಿಂಗ್. ಯೂಟ್ಯೂಬ್ ಈಸ್ ಎನಫ್. ಸೊ ಯೂಟ್ಯೂಬ್ನ ಯೂಸ್ ಮಾಡ್ಕೊಳ್ಳಿ. ಎಷ್ಟೊಂದು ನಿಮಗೆ ಯಾವ್ಯಾವ ಚಾನಲ್ ಹೆಸರು ಬೇಕು ಅಂತ ಹೇಳಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟು ಅದೊಂದು ಆ ಒಂದು ಪಾಯಿಂಟ್ ಮೇಲೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ, ಯಾವ ಚಾನಲ್ ನೋಡ್ಬೋದು, ನಾನು ಯಾವ ಚಾನಲ್ಸ್ನೆಲ್ಲ ನೋಡ್ತಾ ಇದ್ದೀನಿ. ಸ್ಟಿಲ್ ಫಾರ್ ಲರ್ನಿಂಗ್ ಗ್ರಾಮರ್ ಆಗಿರ್ಬೋದು, ಯಾವ ಥರ ಸೆಂಟೆನ್ಸ್ ಮಾಡೋದಕ್ಕೆ ಯಾವ ಚಾನಲ್ ನೋಡ್ತಾ ಇದ್ದೆ ನಾನು, ಮತ್ತು ಜಸ್ಟ್ ಲಿಸ್ನಿಂಗ್ ಮಾಡೋಕ್ಕೆ ಯಾವುದು ಚಾನಲ್ಸ್ನ ನಾನು ನೋಡ್ತಾ ಇದ್ದೀನಿ. ಪ್ರತಿಯೊಂದು ನಾನು ಮೆನ್ಷನ್ ಮಾಡಿ ಹೇಳ್ತೀನಿ ನಿಮಗೇನಾದರೂ ಅದು ಇಂಟ್ರೆಸ್ಟ್ ಇದ್ದರೆ ನನಗೆ ಜಸ್ಟ್ ಈ ವಿಡಿಯೋದಲ್ಲಿ ನಂಗೆ ಕಮೆಂಟ್ ಮಾಡಿ ದಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಸೊ ಐ ಆಮ್ ಗೋಯಿಂಗ್ ಟು ಮೇಕ್ ವಿಡಿಯೋ ಆನ್ ದ್ಯಾಟ್ ಆಲ್ಸೋ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಲರ್ನ್ ಇಂಗ್ಲೀಷ್. ಸೊ ನಾನೀಗ ಟೋಟಲಾಗಿ 4 ಪಾಯಿಂಟ್ಸ್ ಹೇಳಿದ್ದೀನಿ. ಇಷ್ಟನ್ನು ನೀವು ನಿಜ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ, ನೋ ಬಡಿ ಈಸ್ ಗೋಯಿಂಗ್ ಟು ಸ್ಟಾಪ್ ಯು ಫ್ರಮ್ ಲರ್ನಿಂಗ್ ಇಂಗ್ಲೀಷ್. Nobody is going to stop you from becoming you fluent in English. Seriously. It takes time. Trust me on this. It takes time. Don't worry about that. Trust on yourself and do better on yourself. That's it. And every day put your effort to learn English. At least if you're not able to give 1 hour or 2 hours, it's okay. Sometimes ups and downs are there. But give at least 10 minutes. Give at least 1 minute. Just read 2 lines at least. In the worst case, no, just read at least 2 lines in that worst case. But don't stop. Just maintain your consistency. So if you are maintaining that consistency, you're going to learn some extra things every day. Even one new word is going to add your life, that is going to you can feel that, okay, I am better than yesterday. You are going to think that. And if you are better than yesterday, it means what? You are not fail, you are success, isn't it? So that tiny little bit ಏನಿರುತ್ತೆ, ಸ್ಮಾಲ್ ಥಿಂಗ್ಸ್ ಏನು ಕಲಿತಾ ಬರ್ತೀರಾ ಅಲ್ವಾ, ಅದೇ ಸಾಕು ನಿಮಗೆ. ನಾನು ಏನಕ್ಕೆ ಕಲಿತಾ ಇದ್ದೀನಿ ಅಂತ ಮೋಟಿವೇಟ್ ಮಾಡೋಕ್ಕೆ ಅದೇ ಸಾಕು ನಿಮಗೆ. ಸೊ ಎವ್ರಿ ಡೇ ನೀವು ಏನು ಕಲಿಯೋಕ್ಕಾಗಲ್ವಾ, ಅಟ್ಲೀಸ್ಟ್ ಲೆಟ್ ಮಿ ಟ್ರೈ learn a word today, so that I feel that I have learned something new regarding English. That is what you are going to feel about yourself, and that motivates you to learn more English. So that is how I also started learning English, and I also that is all things I am doing today also. If I can't do anything, I am going to watch a video at least 10 minutes. What I do is I am going to watch a short movie. So I feel that something I did today regarding English. So I feel satisfied, and I'm going to sleep peacefully. That is how I have been doing, and that is what I recommend you. So as I always say that, crazy for learning English, love learning English. So if you love only, you are going to learn English. So make mistakes. Mistakes shows that you are learning new things, and
It's okay to fail. If you are failing, it means that you are learning something new. That's all for today. If you want me to make video on particular topic, you are allowed. Means you are free to ask me whatever the topic you want me to make video. And also many people have suggested me to make video on particular topics, and I am going to make video on that. Don't worry about that. The thing is that since I am working, I don't have much time to make videos, but trust me guys, whenever I am having time, I do put 100% of my effort to make videos on YouTube, and I'm going to make them. And if you want me to make any video on particular topic, please comment on this video. I'm going to make video on that. See you all in my next weekend video, and thank you for your support.